ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪುಂಡಿ ಸೊಪ್ಪಿಂದು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಚಟ್ನಿನೂ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು, ಆದರೆ ಇದು ಉಪ್ಪಿನಕಾಯಿ ಇದು ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಕಲಿಸ್ಕೊಳ್ಳೋಕ್ಕೆ ಮತ್ತು ಸೈಡ್ ಡಿಶ್ಶಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್, ಪುಂಡಿ ಸೊಪ್ಪಿಂದು ಉಪ್ಪಿನಕಾಯಿ ಮಾಡಲಿಕ್ಕೆ ನಾನು ಪುಂಡಿ ಸೊಪ್ಪು ನಮ್ಮ ಗಿಡದಲ್ಲೇ ಫ್ರೆಶ್ ಆಗಿತ್ತು, ಕಿತ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ಪಕ್ಕದ ಮನೆ ಗಿಡದಲ್ಲಿ ಕಿತ್ಕೊಳ್ಳಿ ಅಂದರೆ ಅವರದ್ರಲ್ಲೂ ಸ್ವಲ್ಪ ತಂದಿದ್ದೀನಿ. ಇಷ್ಟ ಆಗಿದೆ. ಕ್ಲೀನ್ ಮಾಡಿಕೊಂಡು ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿದೆ ನಾನು. ನೋಡಿ, ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಅದನ್ನೊಂದು ಕಡೆ ಸೈಡಿಗೆ ಬಿಟ್ಟಿರೋಣ. ಇವಾಗ ಒಂದು ಬಾಣಲೆಗೆ ನಾನು 1 ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹುರ್ಕೊಳ್ಳೋಕೆ ಹೋಗ್ಬಿಡಿ, ನಾರ್ಮಲಾಗಿ ಹುರ್ಕೊಳ್ಳಿ. ಜಾಸ್ತಿ ರೆಡ್ ಕಲರ್ ಬಂದುಬಿಟ್ರೆ ಕಹಿ ಬಂದುಬಿಡುತ್ತೆ. ಮೆಂತ್ಯ ಸಾಕಾಗುತ್ತೆ, ಇಷ್ಟು ಸಾಕು. ತೆಗೆದುಬಿಟ್ಟು ಮೆಂತ್ಯ ತೆಗೆದು ಅದಕ್ಕೇ 1.5 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಉಪ್ಪಿನಕಾಯಿ ಥರನೇ, ಅದಕ್ಕೇನು ಮಸಾಲೆ ಹಾಕ್ತೀರ ಅದೇ ಥರ ಹಾಕ್ಕೊಳ್ಳೋದು ಅಷ್ಟೇ. ಇದನ್ನು ನೋಡಿ, ಸಾಸಿವೆನೂ ಬಿಸಿ ಆಯಿತು, ತಕ್ಕೊಳ್ಳೋಣ. ಇವೆರಡನ್ನೂ ತಣ್ಣಗೆ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು. ನೋಡಿ, ಇನ್ನೊಂದು ಅದೇ ಬಾಣಲೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಅದಕ್ಕೆ. ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿಲ್ವಲ್ಲ, ತೊಳೆದಿಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ ಇವಾಗ. ನೋಡಿ, ಇವಾಗ ಸೊಪ್ಪೆಲ್ಲ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ಹಾಕಿದ್ದೀನಿ. ಫ್ರೆಶ್ ಸೊಪ್ಪು ಎಷ್ಟು ಚೆನ್ನಾಗಿದೆ ನೋಡಿ. ಮಾರ್ಕೆಟಲ್ಲಿ ಸಿಗುತ್ತೆ, ನೀವು ತಂದು ಮಾಡ್ಕೊಳ್ಳಿ. ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು ಪುಂಡಿ ಸೊಪ್ಪಿಂದು. ಮೊದಲೇ ಹುಳಿ ಇರುತ್ತೆ ಇದು, ಅದಕ್ಕೆ ನಾವು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಉಪ್ಪಿನಕಾಯಿ ಅಲ್ವಾ ಅಂತ. ನೋಡಿ, ಎಲ್ಲ ಫ್ರೈ ಆಗ್ತಾಯಿದೆ. ನೋಡಿ, ಈ ಥರ ಎಲ್ಲ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇವಾಗ ತಣ್ಣಗೆ ಹಾಕಿಟ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಎಲ್ಲ ಆಗಿದೆ. ಇವಾಗ ಒಂದು ಕಡೆ ತಣ್ಣಗೆ ಹಾಕಿಟ್ಬಿಡ್ತೀನಿ. ನೋಡಿ, ಇದೇ ಬಾಣಲೆಗೆ ಈಗ ಉಪ್ಪಿನಕಾಯಿಗೆ ಎಷ್ಟು ಹಾಕ್ತೀನಿ, ಒಂದು ಅರ್ಧ ಗ್ಲಾಸಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಚಿಕ್ಕ ಗ್ಲಾಸಲ್ಲಿ ಹಾಕ್ತೀನಿ. ನೋಡಿ, ತಣ್ಣಗಾಗಲಿ ಒಂದು ಕಡೆ. ನೋಡಿ, ಅದಕ್ಕೆ ನಾನು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿಸ್ಬಿಟ್ಟು ಮತ್ತು ಇದನ್ನು ತಣ್ಣಗಾಗಿ ಇಟ್ಟುಬಿಡೋಣ, ಎಣ್ಣೆ ತೆಗೆದು. ನೋಡಿ, ನಾನು ಹುಣಸೆಹಣ್ಣನ್ನ ಸೊಪ್ಪು ಜೊತೆನೇ ಫ್ರೈ ಮಾಡಬೇಕಿತ್ತು, ಮಾಡಲಿಲ್ಲ. ಈಗ ಸ್ವಲ್ಪ ಮಾಡ್ಕೊಳ್ತಾಯಿದ್ದೀನಿ. ಆ ಸೊಪ್ಪು ತುಂಬ ಹುಳಿ ಇರುತ್ತೆ, ಆದ್ರೂ ಹುಣಸೆಹಣ್ಣು ಹಾಕಬೇಕು, ಅದಕ್ಕೆ ರುಚಿ ಕೊಡುತ್ತೆ. ಇದ್ರದ್ದು ಹುಳಿ ಬೇರೆ ಟೇಸ್ಟ್ ಇರುತ್ತೆ, ಅದು ಹುಳಿ ಬೇರೆ ಟೇಸ್ಟ್ ಇರುತ್ತೆ. ಎರಡೂ ಸೇರ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ. ನೋಡಿ, ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ. ಒಂದು 6 ತಿಂಗಳು ವರ್ಷ ಇಟ್ಟರೂ ಕೆಡಲ್ಲ ಇದು. ಮಾಡ್ಕೊಳ್ಳಿ ನೀವು, ಸಿಕ್ಕಿದರೆ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಇದು. ನೋಡಿ, ಎಲ್ಲ ರುಬ್ಕೊಳ್ತಾಯಿದ್ದೀನಿ. 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಆ ಸೊಪ್ಪು ಜೊತೆನೇ. ನೋಡಿ, 2 ಬೆಳ್ಳುಳ್ಳಿ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀರು ಹಾಕೋಂಗಿಲ್ಲ, ನೀರು ಹಾಕೋಕೆ ಹೋಗ್ಬಿಡಿ ಇದಕ್ಕೆ. ನೋಡಿ, ಹುಣಸೆಹಣ್ಣು ಫ್ರೈ ಮಾಡ್ಕೊಂಡ್ವಲ್ಲ, ಅದನ್ನು ಹಾಕಿದ್ದೀನಿ. ನೀರು ಹಾಕೋ ಥರನೇ ಇಲ್ಲ, ಇದು ಉಪ್ಪಿನಕಾಯಿ ಅಲ್ವಾ, ಹಾಗಾಗಿ ನೀರು ಹಾಕ್ಬಾರ್ದು. ಚಟ್ನಿಗಾದರೆ ನೀರು ಹಾಕೊಂಡು ರುಬ್ಬೋದು. ನೋಡಿ, ರೆಡಿ ಆಯಿತು. ಪೇಸ್ಟ್ ಎಲ್ಲ ತಕ್ಕೊಂಡಿದ್ದೀನಿ ಇವಾಗ. ನೋಡಿ, ಎಣ್ಣೆನೂ ತಣ್ಣಗೆ ಹಾಕಿಟ್ಟಿದ್ವಿ ನಾವು. ನೋಡಿ, ಎಣ್ಣೆನೂ ಎಲ್ಲ ತಣ್ಣಗಾಗಿದೆ. ಅದೇ ಎಣ್ಣೆಗೆ ಪೇಸ್ಟ್ ತೆಗೆದು ಹಾಕ್ಬಿಡೋಣ. ನೀರು ಟಚ್ ಮಾಡೋಂಗೆಲ್ಲ ಇದಕ್ಕೆ. ಉಪ್ಪಿನಕಾಯಿ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಯಾರಾದ್ರು ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಲೈಕ್ ಮಾಡಿ. ಫ್ರೆಂಡ್ಸ್, ನೋಡಿ, ಇವಾಗ ಪುಡಿ ಮಾಡ್ಕೊಂಡ್ವಲ್ಲ ಮೆಂತ್ಯ ಮತ್ತು ಸಾಸಿವೆನ, ಅದನ್ನು ಪುಡಿ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಹಾಕ್ತೀನಿ, ಸಾಕಾಗುತ್ತೆ. ನೋಡಿ, ಮೆಂತ್ಯ ಪುಡಿ ಹಾಕಿದ್ದೀನಿ ನಾನು. ಇವಾಗ ಅಚ್ಕಾರ ಪುಡಿ ಹಾಕ್ತಾಯಿದ್ದೀನಿ, ಖಾರಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಉಪ್ಪು ಹಾಕ್ತೀನಿ ನಾನು ಇವಾಗ. ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಈಗೆಲ್ಲ ಮಿಕ್ಸ್ ಮಾಡೋಣ ಇದನ್ನು. ನಾರ್ಮಲ್ ಉಪ್ಪಿನಕಾಯಿ ಥರನೇ, ತುಂಬ ಈಸಿನೂ ಅದೇ, ಆದರೆ ರುಚಿ ಚೇಂಜ್ ಅಷ್ಟೇ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಹೊಸ್ದಾಗಿ ನೋಡೋರ್ಗಂತೂ ಈಸಿಯಾಗಿರುತ್ತೆ ಫ್ರೆಂಡ್ಸು. ನೋಡಿ, ನಮ್ಮ ಚಾನಲ್ನ ತುಂಬ ಈಸಿಯಾಗಿರೋ ತಿಂಡಿಗಳು ಹಾಕ್ತಾಯಿರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡೋರು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೆರಡು ದಿವಸ ಬಿಟ್ಟರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಉಪ್ಪಿನಕಾಯಿಂದು. ತುಂಬ ಚೆನ್ನಾಗಿರುತ್ತೆ ಅವಾಗ ಟೇಸ್ಟ್ ಅಂತೂ. ಈಗ ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ನಾನು ಆಲ್ರೆಡಿ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ಅದಕ್ಕೆ. ನೋಡಿ ಅಷ್ಟು ಸೊಪ್ಪಿತ್ತು, ನೋಡಿ ಎಷ್ಟಾಗಿದೆ ಅಂತ. ಎಲ್ಲ ಫ್ರೈ ಹುರಿದ್ಬಿಟ್ರೆ ಸೊಪ್ಪೆಲ್ಲ ಕಮ್ಮಿ ಆಗಿಬಿಡುತ್ತೆ, ಸ್ವಲ್ಪನೇ ಆಗಿಬಿಡುತ್ತೆ. ನೋಡಿ ಇದನ್ನೇ ತುಂಬ ದಿವಸ ಇಟ್ಕೊಂಡು ತಿನ್ಬೋದು, ಆದರೆ ನಮ್ಮ ಮನೇಲಿ ಬೇಗನೆ ಖಾಲಿ ಆಗುತ್ತೆ ಇದು. ನೋಡಿ ಎಲ್ಲ ರೆಡಿಯಾಗಿದೆ. ಈ ಥರ ಗಾಜಿನ ಬಾಟ್ಲು ಸಿಕ್ಕಿದರೆ ಗಾಜಿನ ಬಾಟ್ಲಿಗೆ ಹಾಕ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ, ನೀವು ತಿಂಗಳಗಟ್ಲೆ ಇಟ್ಕೋಬೋದು. ಬೇರೆ ಉಪ್ಪಿನಕಾಯಿ ಥರ ಅಲ್ಲ, ಇದಂತೂ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮರಿದನ್ನೇ ಮಾಡ್ಕೊಳ್ಳಿ ನೀವು. ಪುಂಡಿ ಸೊಪ್ಪಿಂದು ಉಪ್ಪಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.